ಶಿಕ್ಷಣ ವ್ಯಾಪಾರವಾಗಿ ವಿದ್ಯೆ ಅದರ ಸರಕಾಗಿರುವ ಈ ಕಾಲದಲ್ಲಿ ಅಕ್ಷರ ಲೋಕದಿಂದ ವಂಚಿತರಾದ ಹುಬ್ಬಳ್ಳಿ ಧಾರವಾಡ ನಡುವಿನ ಅಮರಗೋಳ ಗ್ರಾಮದ ಬಳಿ ಕೃಷಿ ಮಾರುಕಟ್ಟೆಯಲ್ಲಿ ಕೂಲಿ ಮಾಡುತ್ತಾ ಬದುಕುತ್ತಿರುವ ನೂರಾರು ಕುಟುಂಬಗಳಿಗೆ ಶಿಕ್ಷಕರೊಬ್ಬರು ಮಾರ್ಗದರ್ಶಕರಾಗಿದ್ದಾರೆ. ಹಮಾಲರ ಮಕ್ಕಳಿಗೆ ಅಕ್ಷರದಾನ ಮಾಡುತ್ತಾ ಅವರೆಲ್ಲರ ಬಾಳಿಗೆ ನಂದಾದೀಪವಾಗಿರುವ ರಾಮಣ್ಣ ಮಾಸ್ತರ್ ನಾಡಿನ ಶಿಕ್ಷಕರಿಗೆಲ್ಲ ಮಾದರಿಯಾಗಿದ್ದಾರೆ. 1999ರಲ್ಲಿ ಭಾರ ಹೊರುವವರ ಮಕ್ಕಳಿಗೆ ಎಪಿಎಂಸಿಯಲ್ಲಿ 1 ಕೊಠಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರಾರಂಭವಾಯಿತು. ಶಾಲೆಗೆ ಬಂದ ರಾಮಣ್ಣ ಮಾಸ್ತರ್ ಶುರು ಮಾಡಿದ್ದು ಮಾಸ್ತರ್ಕಿ ಅಲ್ಲ, ಅಕ್ಷರ ಸಂಸ್ಕೃತಿಯಿಂದ ಬಹುದೂರ ಇರುವ ಮೂಟೆಗಳಿಗೆ ಹೆಗಲು ಕೊಡುವುದೇ ಜೀವನ ಎಂದು ನಂಬಿದ್ದ ಮುಗ್ಧರನ್ನು ಪರಿವರ್ತಿಸುವ ಆಂದೋಲನ. ಮೋಟಾರ್ ಸೈಕಲ್ ಏರಿ ಸ್ಲಂಗಳನ್ನು ಸುತ್ತಿ ಭಾರ ಹೊರುವವರನ್ನು ಕರೆತಂದು ಈ ಕ್ವಾರ್ಟರ್ಸ್ಗಳಲ್ಲಿ ವಾಸ ಮಾಡುವಂತೆ ಹುರಿದುಂಬಿಸಿದರು. ಅವರ ಮಕ್ಕಳನ್ನು ಶಾಲೆಗೆ ಕರೆತಂದರು. ಆ ಎಳೆಯ ಕೈಗಳು ಅಕ್ಷರ ತಿದ್ದಲು ಶುರು ಮಾಡಿದವು. ರಾಮಣ್ಣ ಅವರು ತಮ್ಮ ಈ ಸಾಹಸಕ್ಕೆ ಜನಪದ ಸಂಗೀತವನ್ನು ಮಾಧ್ಯಮವಾಗಿ ಬಳಸಿಕೊಂಡರು. ಸರ್ಕಾರ ನಿಮಗೊಂದು ಸಾಲಿ ತೆಗದಾದ್ರಿ, ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಸರ್ಕಾರ ನಿಮಗೊಂದು ಸಾಲಿ ತೆಗದಾದ್ರಿ, ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ, ಇದು ಆಂದೋಲನ, ಇದು ಆಂದೋಲನ, ಇದು ಆಂದೋಲನ. ಹುಟ್ಟಿದಂಥ ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ಕೊಡಬೇಕಲ್ಲ, ಹುಟ್ಟಿದಂಥ ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ಕೊಡಬೇಕಲ್ಲ. ₹10 ಉಳಿಯೋದಿಲ್ವೇ, ಕಲ್ತದಷ್ಟ ಉಳಿತೈತಲ್ವಿ. ಎಲ್ಲ ಮಕ್ಕಳನ್ನು ಸಾಲಿಗೆ ಕಳಿಸ್ರಿ, ಸರ್ಕಾರ ನಿಮ್ಗೊಂದು ಸಾಲಿ ತೆಗದಾದ್ರಿ. ಏ ಅಮ್ಮಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ, ಇದು ಆಂದೋಲನ, ಇದು ಆಂದೋಲನ, ಇದು ಆಂದೋಲನ. ಕೂಲಿ ಕಳಿಸಿದ್ರೆ ಹಣ ಬರ್ತದ್ರಿ, ಶಾಲೆಗೆ ಹೋದ್ರೆ ಏನ್ ಬರ್ತದ ಎಂದು ರಾಮಣ್ಣ ಮಾಸ್ತರ್ಗೆ ಪ್ರಶ್ನಿಸುತ್ತಿದ್ದ ಭಾರ ಹೊರುವವರು ತಾವಾಗಿಯೇ ಮಕ್ಕಳನ್ನು ಶಾಲೆಗೆ ತಂದು ಬಿಡುವಂತಾಯಿತು. ನಾವು ಈ ಕೊಟ್ರೇಶಿಗೆ ಬರಬೇಕಾದ್ರೆ ಸಾಲಿ ನಮ್ಮ ಮಕ್ಕಳು ಕಲಿತಾರೆಂಬ ಉದ್ದೇಶನೇ ನಮಗಿರಲಿಲ್ಲ. ಯಾಕಂದ್ರೆ ಇಲ್ಲಿ ಏನಿಲ್ಲ, ಅಡವಿ. ನಮ್ಗೆ ಮೂಲಿಗೆ ಸರ್ ಸಿಕ್ಕಿದ್ದು ಒಂದು ಪುಣ್ಯ. ಆ ಟೈಮ್ನೊಳಗೆ ನಮ್ಮ ಅಂಬ್ರಗೊಳದು ಅಜ್ಜಪ್ಪ ವರಿಕೇರಿ ಅಂತೇಳಿ ಮಾಸ್ತರ್ಗೊಬ್ಬರು ಪರಿಚಯ ಆದರು. ಅವರು ದೊಡ್ಡ ರೈತರು. ಆ ರೈತರ ಪರಿಚಯದಲ್ಲಿದ್ದ ಈ ಭೂಮಿ ದಾನಿಗಳು ಪರಿಚಯ ಆದರು. ಆ ಭೂಮಿ ದಾನಿಗಳು ಹಿಡ್ಕೊಂಡು ಈ ಸಾಲಿ ಒಂದು ಪ್ರಾರಂಭ ಮಾಡಿ ಒಂದು ಗೌರ್ಮೆಂಟ್ ಇದು ಕೋಲಿ ಐತಿ ಅದ್ರೊಳಗೆ. ಇದು ಮತ್ತು ಈ ಗ್ರೌಂಡ್ ಟೇಬಲ್ ಅವರು ಇದೆಲ್ಲ ಕಡಿಸಿಕೊಟ್ಟು ಒಂದು ಸಾಲಿ ಒಳ್ಳೆ ಹೆಸರು ಪಡ್ಕೊಂಡದ. ಇಷ್ಟೆಲ್ಲ ಪಡಿಬೇಕಾದ್ರೆ ನಮ್ಮ ಮೂಲಿಗೆ ಸರ್ ಈ ಭೂಮಿ ದಾನಿಗಳಿಂದ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಟ್ಟದ. ಸಾಲಿ ಅನ್ನೋದು ಗೊತ್ತಿದ್ದಿಲ್ಲ, ಇಲ್ಲಿ ಬಂದಮೇಲೆ ಭಾಳ ಸುಧಾರಣೆ ಆಗಿದೆ. ಆಮೇಲೆ ನಮ್ಮ ಮಕ್ಕಳು ಅಮಾಲಿ ಮಾಡೋದು ಪಮಾಲಿ ಮಾಡೋದು ಅಂತ ಎಲ್ಲ ಇಲ್ಲ. ಈಗ ಇಲ್ಲಿ ಕಲಿತು ಮತ್ತು ಬೈರು ಕಪ್ಪಿಗೆ ಜೊತೆಗೆ ಹೊಂಟೋಗ್ಬಿಡ್ರು. ಹೀಗೆ ಜಾನಪದ ಸಂಗೀತವನ್ನು ಮಾಧ್ಯಮವಾಗಿ ಬಳಸಿದ ರಾಮಣ್ಣ ಮಾಸ್ತರ್ ಸ್ವತಃ ಜಾನಪದ ಕ್ಷೇತ್ರದಲ್ಲಿ ಕೃಷಿ ಮಾಡಿದವರು. ಅವರು ಜಾನಪದ ಸಂಗೀತವನ್ನು ಹೀಗೆ ವಿಂಗಡಿಸುತ್ತಾರೆ. ಜನಪದದ ಮೂಲ ಹಾಡುಗಳೊಳಗೆ ನಮ್ಮ ಬೀಸುಕಲ್ಲಿನ ಹಾಡುಗಳು, ಹಂತಿ ಪದಗಳು, ಗೀಗಿ ಪದಗಳು, ಲಾವಣಿ ಪದಗಳು, ಚೌಲ್ಕಿ ಪದಗಳು, ಸೋಬಾನೆ ಪದಗಳು, ನಮ್ಮ ಈ ಡೊಳ್ಳಿನ ಹಾಡುಗಳು, ದೊಡ್ಡಾಟದ ಹಾಡುಗಳು, ಯಕ್ಷಗಾನದ ಹಾಡುಗಳು, ಬಯಲಾಟದ ಹಾಡುಗಳು, ಹೀಗೆ ಪರಂಪರೆಯಿಂದ ಬಂದಿರತಕ್ಕಂಥ ಹಾಡುಗಳು ಜನರ
ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಹಾಡುಗಳು, ಜನರ ನಾಲಿಗೆಯಿಂದ ನಾಲಿಗೆಗೆ ಬಂದಿರತಕ್ಕಂಥ ಹಾಡುಗಳು ಇರ್ತಾವಲ್ಲ ಅವು ನಮ್ಮ ಮೂಲ ಜನಪದ ಹಾಡುಗಳು. ಅದಕ್ಕೆ ವಿಶೇಷವಾಗಿ ಇವತ್ತು ನಮ್ಮ ತಾಯಂದಿರು ಹೇಳ್ತಕ್ಕಂಥ ಸೋಬಾನ ಪದಗಳು. ದಂಡಿಗೋಗತ್ತೇನೆ ರಂಗ ಬಂಡಿ ಸುದ್ದ ಮಾಡೇ, ಬಡಿಗಾರ ಅಣ್ಣಯ್ಯನ ಕರೆದೋತ ಹೇಳ್ಯಾಳ ಬಂಡಿಯ ಸುದ್ದ ಮಾಡ ನೀನ. ದಂಡಿಗೋಗತ್ತೇನೆ ರಂಗ ಬಂಡಿ ಸುದ್ದ ಮಾಡೇ. ಜನಪದದ ಭಕ್ತಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಹಾಡುಗಳು ಚೌರ್ಕಿ ಪದ. ಕೊಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನ ಮದುವೆ ಮಾಡಿ ಕೊಟ್ಟಾರ ಜಮದನಿಗೆ. ಕೊಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನ ಮದುವೆ ಮಾಡಿ ಕೊಟ್ಟಾರ ಜಮದನಿಗೆ. ತರನನ 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 ರೇಣುಕ ರಾಜ ನಿಮ್ಮ ತಂದೆ ಭೋಗಾವತಿ ನಿಮ್ಮ ತಾಯಿ. ರೇಣುಕ ರಾಜ ನಿಮ್ಮ ತಂದೆ ಭೋಗಾವತಿ ನಿಮ್ಮ ತಾಯಿ. ಕೊಟ್ಟಿ ಬಂದ ಹೊಟ್ಟೆಯಲ್ಲಿ ಕೊಟ್ಟಿ ಬಂದ ಹೊಟ್ಟೆಯಲ್ಲಿ ಕೊಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದನಿಗೆ. ಜನಪದ ಹೆಂಗೆ ಬೆಳೆದು ಅಂತಂದ್ರೆ ಅಜ್ಜಿಯಿಂದ ಮಗ, ಅಮ್ಮನಿಂದ ಮಗ, ಅವ್ವ ತನ್ನ ಬಳಗಕ್ಕೆ ಕಲಿಸಿ ಪೀಳಿಗೆ ಪೀಳಿಯಾಗಿ ಚಾಚಾದ. ಜನಪದ ಸಾಹಿತ್ಯವನ್ನು ಹೀರ್ಕೊಂಡು ನಮ್ಮ ಇತ್ತೀಚಿನ ಕವಿಗಳು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯೊಳಗೆ ಹಾಡುಗಳನ್ನು ರಚನೆ ಮಾಡಿ ನಮಗೆಲ್ಲ ಕೊಟ್ಟು ಹೋದರು. ಅಂಥ ಹಾಡುಗಳಿಗೆ ನಾವೇನಂತ ಕರಿತೀವಿ ರೀ, ಜನಪ್ರಿಯ ಹಾಡುಗಳು ಅಂತ ಕರಿತೀವಿ. ವಿಶೇಷವಾಗಿ ಬೇಂದ್ರೆಯವರು ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದ ಹೋಗವ. ಇವುಗಳಿಗೆ ಕೆಳಗೆ ಒಬ್ಬರು ಮಾಲಕರಿದ್ದಾರೆ, ದರಾ ಬೇಂದ್ರೆ, ಅಂಬಿಕಾತನಯ ದತ್ತ. ಇವು ಹಾಡುಗಳು ನಮ್ಮ ಬಾಯೊಳಗದವ, ಆದರೆ ಅವಕ್ಕೆ ಮಾಲಕರಿದ್ದಾರೆ. ಅದಕ್ಕೆ ಇಂಥ ಹಾಡುಗಳಿಗೆ ನಾವೇನಂತ ಕರಿತೀವಿ ರೀ, ಜನಪ್ರಿಯ ಹಾಡುಗಳು. ಮೂಲ ಜನಪದ ಜನಪ್ರಿಯ ಇವುಗಳನ್ನು ಹೊರತುಪಡಿಸಿ ಇತ್ತಿತ್ತಲಾಗಿ ನಮ್ಮ ಕೋಟಾ ಜಾನಪದಗಳು ಟಮ್ ಗೀತೆಗಳು ಬಂದಿದ್ರೆ ಅವುಗಳನ್ನು ನಾವು ಟಮ್ ಗೀತೆಗಳು ಕೋಟಾ ಜಾನಪದ ಅಂತೇಳಿ ನಾವು ಅವು 3ನೇ ಭಾಗ ಮಾಡಿಕೊಂಡು ಹೆಚ್ಚಾಗಿ ಇವತ್ತು ನಮ್ಮ 3ನೇ ಭಾಗದ ಹಾಡುಗಳನ್ನೇ ಇವತ್ತು ನಮ್ಮ ಮಕ್ಕಳು ಅವನ್ನು ಕೇಳಿದ್ರಿಂದ ಅವು ವ್ಯತ್ಯಾಸವನ್ನು ತಿಳಿಸಿ ಹೇಳುವಂಥ ಕೆಲಸವನ್ನು ನಾವು ಇವತ್ತು ಜನಪದ ಕಲಾವಿದರ ಮ್ಯಾಳ ಅಂತೇಳಿ ಅದರ ಮೂಲಕವಾಗಿ ಜಾನಪದ ಜಗತ್ತು ಅಂತಕ್ಕಂಥ ಟ್ರಸ್ಟ್, ಕರ್ನಾಟಕ ಜಾನಪದ ಜಗತ್ತು ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ಅದರ ಮೂಲಕವಾಗಿ ಈ ಮಕ್ಕಳಿಗೆ ಶಾಲಾ ಅಂಗಳದಲ್ಲಿ ಜಾನಪದ ಅಂತೇಳಿ ಪ್ರಾಥಮಿಕ ಮತ್ತು ಮಾಧ್ಯಮಿಕದ ಮಕ್ಕಳಿಗಾಗಿ, ಆಮೇಲೆ ನಮ್ಮ ಕಾಲೇಜಿನಂಥ ಜನಪದ ಅಂತೇಳಿ ಜೂನಿಯರ್ ಕಾಲೇಜು ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ನಮ್ಮ ಈ ತಂಡ ಮಾಡಿಕೊಂಡು ಅದರ ಮೂಲಕವಾಗಿ ಶಾಲಾ ಕಾಲೇಜುಗಳಿಗೆ ನಾವು ಹೋಗಿ ಈ ಕಲ್ಪನೆಯನ್ನು ಮೂಲ ಜನಪದ, ಜನಪ್ರಿಯ ಜಾನಪದ, ಕೋಟಾ ಜಾನಪದ ಬಗ್ಗೆ ತಿಳಿಸುವಂಥ ಕೆಲಸವನ್ನು ನಾವು ಇದು ಮಾಡ್ತಾಯಿದ್ದೇವೆ. ಸದ್ಯ ರಾಮಣ್ಣ ಮಾಸ್ತರ್ ಜಾನಪದ ಅಕಾಡೆಮಿಯ ಸದಸ್ಯರಾಗಿದ್ದಾರೆ. ಅವರ ಜಾನಪದದ ಮೇಲಿನ ಆಸಕ್ತಿ ಹಾಗೂ ಸಾಧನೆಯ ಕುರಿತು ಜಾನಪದ ಕಲಾವಿದರು ಈ ರೀತಿ ಹೇಳುತ್ತಾರೆ. ಇವಾಗ ನಮ್ಗೆ ಯಾವತ್ತೂ ಜಾನಪದ ಕಲಾವಿದರು ಜಾನಪದ ಸುದ್ದಿ ಕೇಳಿ ನಮ್ಮ ಕೂಡ ಇವರು ಭಾಗವಹಿಸಿ ಜಾನಪದ ಕಲಾವಿದರು ಅತಿ ಹೆಚ್ಚಿನ ಪ್ರಗತಿಯಿಂದ ಇವರು ಸಾಧನೆಗಳನ್ನು ಮಾಡಿದರು. ಮಾಡಿ ಅವರು ನಾವು ಕೂಡಿ ಸಾಧನೆ ನಮ್ಮಂತೆ ಸಾಕಷ್ಟು ವಿದ್ಯೆ ಇದ್ದಾಗಿ ಅದು ನಮಗೆ ಮುಂದೆ ಹೊರ್ಯಾಕೆ ಕುರುಡರಾಗಿ ಬಿಟ್ಟಿದ್ದು. ನಮಗೇನೇನು ಗೊತ್ತಾಗಿದ್ದಿಲ್ಲ ರೀ. ಈ ರಾಮು ಮೂಲ್ಗಿಯವರು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ನಮ್ಮನ್ನು ದಾರಿ ತೋರಿಸ್ತವ್ರೆ, ರಾಷ್ಟ್ರ ಮಟ್ಟದವರೆಗೆ ದಾರಿ ತೋರಿಸ್ತವ್ರೆ ರಾಮು ಮೂಲ್ಗಿಯವರು. ಒಂದು ಈ ಜಾನಪದ ಕಲೆಗಳ ಬಗ್ಗೆ ಹಳ್ಳಿಗೂ ಹೋಗಿ ಒಂದು ಕಲಾ ಪ್ರಕಾರಗಳನ್ನು ನಮ್ಮಂಥ ಕಲಾವಿದರನ್ನ ಗುರುತಿಸಿ ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿ ಕಾರ್ಯಕ್ರಮ ಮಾಡಿ ನಮ್ಮಿಂದ ಮಾಡಿಸಿ ಅವರು ಕಲಾವಿದರನ್ನು ಬೆಳಕಿಗೆ ತರುವಂಥ ಕೆಲಸನ ಸಾಕಷ್ಟು ಇವರು ಡಾಕ್ಟರ್ ರಾಮು ಮೂಲ್ಗಿಯವರು ನಮ್ಮನ್ನ ನಾಡಿನಾದ್ಯಂತ ಪರಿಚಯ ಮಾಡಿಸಿಕೊಟ್ರು. ಜಾನಪದ ಹಾಡುಗಳಿಂದ ಅವರಲ್ಲಿ ವಿದ್ಯೆಯನ್ನು ಅವರು ಬಿತ್ತಿದರು, ಬೆಳೆದರು. ಆ ಬೆಳೆ ಈಗ ನಾವು ಹುಲಸಾಗಿರೋದನ್ನು ನಾವಲ್ಲಿ ಕಾಣಬಹುದು. ಮಕ್ಕಳ ಜೊತೆಗೆ ಅವರ ತಂದೆ ತಾಯಿಗಳು ಕೂಡ ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತಂದುಕೊಂಡರು. ಇದು ಇನ್ನೂ ಹೆಚ್ಚಿನ ಅಭಿಮಾನವನ್ನು ರಾಮು ಮೂಲ್ಗಿಯವರ ಬಗ್ಗೆ ಮೂಡಿಸ್ತದೆ. ಬೆಳಗಿನ ಸೂರ್ಯೋದಯದಿಂದ ರಾತ್ರಿ 11 ಗಂಟೆಯವರೆಗೆ ಶಾಲೆ, ಕಾಲನಿಯ ಜನ ಹಾಗೂ ಅವರ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ರಾಮಣ್ಣ ಮಾಸ್ತರ್ ಕುರಿತು ಅವರ ಪತ್ನಿ ಗಿರಿಜಾ ರಾಮು ಮೂಲ್ಗಿಯವರು ಈ ರೀತಿಯಾಗಿ ಹರ್ಷ ವ್ಯಕ್ತಪಡಿಸುತ್ತಾರೆ. ಅವ್ರ ಸಾಧನೆ ಬಗ್ಗೆ ಸಂತೃಪ್ತಿ ಇದ್ದಾರೆ. ಅವ್ರು ಒಂದಿನ ಶಾಲೆ ಬಿಟ್ಟ ತಕ್ಷಣ ಮನೆ ಬಂದವರಲ್ಲ, ಸಮಾಜ ಸೇವೆಗಾಗಿಯೇ ಸಾಕಷ್ಟು ದುಡಿತಾ ಇದ್ದಾರೆ. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಕೂಡ ಇದೆ. ರಾಮಣ್ಣ ಮೂಲ್ಗಿಯವರ ಸಾಧನೆಗೆ ಒಂದು ಸ್ವರೂಪ ಕೊಟ್ಟು
ಅದನ್ನು ಜನರಿಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಹಲವಾರು ಜನ. ಅದರಲ್ಲಿ ಪ್ರಮುಖರು ಶ್ರೀ ಮಲ್ಲಿಕಾರ್ಜುನ್ ಸಿದ್ದಣ್ಣವರು. ಇವರ ಪ್ರಯತ್ನದಿಂದ ಮೂಲ್ಗಿ ಮಾಸ್ತರ್ಗೆ ಗೋಯಂಕಾ ಪ್ರತಿಷ್ಠಾನದ ಕನ್ನಡಪ್ರಭ ವರ್ಷದ ವ್ಯಕ್ತಿ 2008 ಪ್ರಶಸ್ತಿ ಲಭಿಸಿತು. ಕನ್ನಡಪ್ರಭ ಈ ಸಮಾಜದಲ್ಲಿ ಯಾವುದೇ ಫಲಾಪೇಕ್ಷೆ ಬೇಡದೆ ಸೇವೆ ಮಾಡ್ತಕ್ಕಂಥವ್ರನ್ನು ಗುರುತಿಸಿ ಸನ್ಮಾನಿಸಿದ ಒಂದು ಪ್ರಶಸ್ತಿಯನ್ನು ಆಯೋಜನೆ ಮಾಡಿದ್ದಾರೆ. ಅದು ಕನ್ನಡಪ್ರಭದ ವರ್ಷದ ವ್ಯಕ್ತಿ. ರಾಮ ಮೂಲ್ಗಿ ಮೂಲತಃ ಗ್ರಾಮೀಣ ಭಾಗದವರು ಬಂದಿದ್ದರಿಂದ ಅವರಲ್ಲಿ ಗ್ರಾಮೀಣರ ಬಗ್ಗೆ ಹೆಚ್ಚು ಕಳಕಳಿ, ಶ್ರಮಿಕರ ಬಗ್ಗೆ ಹೆಚ್ಚು ಕಳಕಳಿ, ಅನಕ್ಷರಸ್ಥರ ಬಗ್ಗೆ ಹೆಚ್ಚು ಕಳಕಳಿಯನ್ನು ಮಾಡಿದ್ರು. ಆ ದಿಶೆಯಲ್ಲಿ ಅವರು ತಮ್ಮ ಶಾಲಾ ವೃತ್ತಿಯನ್ನು ನಡೆಸುವ ಜೊತೆಗೆ ಆ ಹಮಾಲರ ವರ್ಗವನ್ನು ಸುಶಿಕ್ಷಿತವಾಗಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅಕ್ಷರಜ್ಞಾನ ಕಲಿಸ್ತಕ್ಕಂಥದ್ದು, ಅವರ ಬದುಕಿನಲ್ಲಿ ಪರಿವರ್ತನೆ ತರ್ತಕ್ಕಂಥದ್ದು, ಕುಡಿತ ಇತರೆ ಚಕ್ರಗಳಿಂದ ಅವರು ಹೊರಗೆ ತಂದು ಅವ್ರನ್ನೂ ಸಮಾಜದ ಮೂಲವಾಹಿನಿಗೆ ತರಲಿಕ್ಕೆ ಅವರು ಸತತ ಒಂದು 10 ವರ್ಷಗಳ ಕಾಲ ಶ್ರಮವನ್ನು ಪಟ್ಟಿದ್ದಾರೆ. ಅವರ ಹಂತದ ಶ್ರಮ, ಹಂತದ ಬೆಳವಣಿಗೆ, ಹಂತದ ಪರಿವರ್ತನೆ ಕಾರ್ಯವನ್ನು ನಾವು ಕಣ್ಣಾರೆ ನೋಡಿದ್ದರಿಂದ ರಾಮ ಮೂಲ್ಗಿ ಅವರ ಇದನ್ನು ನಾನು ನಾಮಿನೇಷನ್ ಮಾಡಿದೆ. ಈ ಒಂದು ಆಯ್ಕೆ ಕಮಿಟಿ ಕೂಡ ಎಂಥದ್ದು ಇರ್ತಿತ್ತು ಅಂದರೆ ನ್ಯಾಯಮೂರ್ತಿ ಮಳಿಮೂರ್ತಿ ಮಠ ಅವರ ನೇತೃತ್ವದ 10 ಮಂದಿ ಜಡ್ಜಸ್ಗಳಿದ್ದರು. ಇನ್ಫೋಸಿಸ್ನ ಅಧ್ಯಕ್ಷೆ ಸುಧಾಮೂರ್ತಿ, ಆನಂತರ ನಟ ರಮೇಶ್, ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಕ್ರೀಡಾಪಟು ಅನಿಲ್ ಕುಂಬ್ಳೆ ಸೇರಿದಂತೆ 10 ಜನ ಗಣ್ಯರು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತಾಯಿದ್ದರು. ಆದರೆ ರಾಮ ಮೂಲ್ಗಿ ಮಾತ್ರ ಮಕ್ಕಳ ಪರಿವರ್ತನೆ ಜೊತೆಗೆ ಅವರ ತಂದೆ ತಾಯಿ ಅವರು ಒಂದು ಅಕ್ಷರ ವಂಚಿತ ಸಮೂಹ ಏನಿತ್ತು, ಶ್ರಮವನ್ನೇ ಜೀವನವಂತೆ ರೂಢಿಸಿಕೊಂಡಂಥ ಸಮೂಹ ಏನಿತ್ತು, ಆ ಸಮೂಹವನ್ನು ಮೂಲವಾಗಿ ತರಲಿಕ್ಕೆ ಅವ್ರನ್ನ ಅಕ್ಷರಸ್ಥರನ್ನಾಗಿ, ಸಾಂಸ್ಕೃತಿಕರನ್ನಾಗಿ ಹಾಗೂ ವ್ಯವಹಾರಸ್ಥರನ್ನಾಗಿ ಮಾಡಿ ಪರಿವರ್ತನೆ ಮಾಡುವ ಕೆಲಸದಲ್ಲಿ ಅವ್ರು ಮಾಡಿದ್ರು. ಆ ಕಾರಣಕ್ಕಾಗಿ ಅದು ನಾನು ಈ ಒಂದು ಪ್ರಶಸ್ತಿಗೆ ರಾಮ ಮೂಲ್ಗಿ ಸೂಕ್ತ. ಆ ಸಂದರ್ಭದಲ್ಲಿ ನಾನು ಡಾಕ್ಟರ್ ರಾಮ ಮೂಲ್ಗಿ ಅವರ ಬದುಕು, ಅವರ ಸಾಧನೆ, ಅವರ ಹೋರಾಟ, ಅವರ ಶ್ರಮ, ಅವರ ಕಳಕಳಿ ಕೊಟ್ಟಂತೆ ಒಂದು ರಾಮಣ್ಣ ಮಾಸ್ತರ್ ಅಂತಕ್ಕಂಥ ಪುಸ್ತಕವನ್ನು ಬರೆದೆ. ಅದು ಆ ಬ್ಯಾಂಕೆಟಲ್ಲಿ ಬಿಡುಗಡೆ ಆಯಿತು. ಪ್ರಶಸ್ತಿ ದೊರೆತ ಸಂದರ್ಭದ ಕುರಿತು ಮೂಲ್ಗಿ ಅವರು ಈ ರೀತಿಯಾಗಿ ಅನಿಸಿಕೆ ವ್ಯಕ್ತಪಡಿಸುತ್ತಾರೆ. ಇಷ್ಟೊಂದು ವೃದ್ಧರೊಳಗೆ ಹಮಾಲರ ಒಂದು ಬದುಕಿಗೆ, ಹಮಾಲರ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಹೀಗೆ ನಾನು ಹೋರಾಡ್ತಾ ಕೆಲಸವನ್ನು ಮಾಡ್ಕೊತ ಹೋಗುವಾಗ ಗೋಯಂಕಾದವರು ನನ್ನನ್ನು ಗುರುತಿಸಿ 2008ರ ವರ್ಷದ ವ್ಯಕ್ತಿ ಅಂತೇಳಿ ನನ್ನ ಕನ್ನಡಪ್ರಭದ ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡಿಕೊಂಡದ್ದು ಬಹುಶಃ ನನಗೆ ಗೊತ್ತೇ ಇಲ್ಲ. ಅದು ಹಮಾಲರ ಒಂದು ಒಡನಾಟದಿಂದ ಬಂದಿರತಕ್ಕಂಥ ಪ್ರಶಸ್ತಿ. ಆ ಮೊತ್ತಕ್ಕೆ ಅಂದರೆ ಆ ಪ್ರಶಸ್ತಿ ಮೊತ್ತ ₹1,00,000 ಇತ್ತು. ಆ ಮೊತ್ತವನ್ನು ಹಮಾಲಿನಿಂದ ಬಂದಂತೆ ಅದು ಹಮಾಲಿಗೆ ಅಂತಿಕೊಂಡು ಮತ್ತೆ ₹1,00,000 ಹಮಾಲ ಸಲುವಾಗಿ ಕೊಡ್ತೇನೆ ಅಂದ್ಕೊಂಡು ನಾನು ವಾಗ್ದಾನವನ್ನು ಮಾಡಿದೆ. ಇದನ್ನು ಮೆಚ್ಚಿರ್ತಕ್ಕಂಥ ನಮ್ಮ ಕೃಷಿ ಮಾರುಕಟ್ಟೆ ಸಚಿವರು ಇಲ್ಲ ನಮ್ಮ ಹಮಾಲರ ಮಕ್ಕಳಿಗೆ ಆ ಶಿಕ್ಷಕರು ಇಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ನಾನು ₹1,00,000 ಕೊಡ್ತೇನೆ ಅಂದ್ಕೊಂಡು ಸರ್ಕಾರದ ಪರವಾಗಿ ಅವರು ₹1,00,000 ವಾಗ್ದಾನವನ್ನು ಮತ್ತೆ ಮಾಡಿ ಅವರು ಮಾರ್ಚದಲ್ಲಿ ಕೊನೆಗೆ ಅವರು ಪ್ರತ್ಯೇಕವಾಗಿ ತಮ್ಮ ಕೈಯಿಂದಲೇ ನನಗೆ ₹1,00,000 ಕೊಟ್ಟು ಸನ್ಮಾನ ಮಾಡಿದರು. ಈಗ ₹2,00,000 ಹಣವನ್ನು ನಾನು ಎಫ್ ಡಿ ಮಾಡಿ ಬಂದ ಬಡ್ಡಿಯೊಳಗೆ ಹಮಾಲರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಈಗ 1ರಿಂದ ಮ್ಯಾಟ್ರಿಕ್ವರೆಗೂ ಹೋಗ್ತಕ್ಕಂಥ ಮಕ್ಕಳು, PUC ನಂತರ ಹೋಗ್ತಕ್ಕಂಥ ಮಕ್ಕಳಿಗೆ ಫೀ ಕಟ್ಟೋದಾಗಲಿ, ಅವರಿಗೆ ಪಾಸ್ ತೆಗೆಸಿ ಕೊಡುವುದಾಗಲಿ ಇಂಥ ಕೆಲಸವನ್ನು ಮಾಡಿಕೊಳ್ತಾ ಇವತ್ತು ಆ ಮಕ್ಕಳ ಒಂದು ಅಭಿವೃದ್ಧಿಗೆ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ರಾಮಣ್ಣನ ಒಂದು ವೈಶಿಷ್ಟ್ಯ ಏನಂದರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಇತ್ತು, ರಾಮಣ್ಣ ನೀನು ಬರಬೇಕು ಅಂತ ಹೇಳಿದಾಗ ಭಾಳ ಸರಳತೆಯಿಂದ ಅವ್ನು ಎಲ್ಲಿರ್ತಾನೆ ಅಲ್ಲಿಂದನೇ ಬಂದುಬಿಡ್ತಾರೆ. ಈ ಕಾರ್ಯಕ್ರಮ ಭಾಳಷ್ಟು ಸಲ ನಮಗೆ ಸಂಪನ್ಮೂಲಕ್ಕೆ ಕೊರತೆ ಇದ್ದಾಗ ರಾಮಣ್ಣ ಇವತ್ತೊಂದು ಈ ಕಾರ್ಯಕ್ರಮ ಮಾಡ್ತೀರಪ್ಪ, ನೀನು ಬಂದು ಇಲ್ಲಿ ಹಾಡಬೇಕು ಅಂತ ಹೇಳಿದಾಗ ಯಾವುದನ್ನು ನಿರೀಕ್ಷೆ ಮಾಡಿದೆ. ಹಾಗೆ ನಮ್ಮ ರಾಮ ಮೂಲ್ಗಿ ಅವರು ಈ ಶಾಲೆ ಪ್ರಾರಂಭದಿಂದನೂ ಅವರು ಒಂದರ ಥರ ತಳವನ್ನು ಹಾಕಿ, ತಳಪಾಯವನ್ನು ಹಾಕಿ ಈ ಶಾಲೆಗೆ ಎಲ್ಲ ಅವಕಾಶಗಳನ್ನ ಮಾಡಿಕೊಡ್ಲಿಕ್ಕೆ ಅವರು ಪ್ರಯತ್ನಿಸಿರ್ತಕ್ಕಂತಹ ವಿಶೇಷತೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಜಾನಪದ ಕಲೆಯನ್ನು ಹುಟ್ಟು ಹಾಕಿ ಇಡೀ ಈ APMC ಆವರಣದ ಶಾಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಶಾಲಾ ಮಕ್ಕಳಲ್ಲಿ ಇರತಕ್ಕಂಥ ಜಾನಪದ ಕಲೆಯನ್ನು ಮಕ್ಕಳಿಗೆ ಬಿಂಬಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡ್ತಾ ಜಾನಪದ ಅಕಾಡೆಮಿಯ ಸದಸ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೇವಾ ಸಂಸ್ಥೆಗಳಿಂದ ಹಣ ಸಹಾಯ ಪಡೆದುಕೊಂಡು ದತ್ತಿ ನದಿಗಳನ್ನು ಕಲೆ ಹಾಕಿ ಅವ್ರ ಸಂಸ್ಥೆಯನ್ನು ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. APMC ಅವರು ಈ ಕಟ್ಟಡ ಕೊಟ್ಟದ್ದು ಅದಕ್ಕೆ ಬಾಡಿಗೆ ತಗೊಂಡಿದ್ದರೂ ಕೂಡ ತನ್ನದೇ ಆದಂಥ ಒಂದು ಕಟ್ಟಡ ಅದಕ್ಕೆ ಬೇಕಾಗಿರೋದ್ರಿಂದ ಅವರು ದಾನಿಗಳನ್ನು ಹುಡುಕಿ, ದಾನಿಗಳಿಂದ ಪುಕ್ಕಟೆಯಾಗಿ ಆ ನಿವೇಶನವನ್ನು ಪಡೆದು ಅದರಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ.
ಜೊತೆಗೆ ಹಾಸ್ಟೆಲನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಈ ರೀತಿಯಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾಮಮೂಲ್ಗಿಯವರ ಕೊಡುಗೆ ಭಾಳ ದೊಡ್ಡದು. ಒಂದು ಸರ್ ಒಬ್ಬರನ್ನ ಕಳಿಸ್ಕೊಟ್ಟಿದ್ದು ಹೊರತಾಗೆ ಆ ಶಾಲೆಗೆ ಮೂಲಭೂತ ಸೌಕರ್ಯ ಏನಿದ್ದಿದ್ದಿಲ್ಲ. ಒಂದು ಕುರ್ಚಿ ಇಲ್ಲ, ಒಂದು ಟೇಬಲ್ ಇಲ್ಲ, ಒಂದು ಹರಿಗಿಲ್ಲ. ಅದಕ್ಕೆ ದಾಣಿಗಳ ಮುಖಾಂತರ ನಮ್ಮ ಸರ್ ಏನು ಮಾಡಿದ್ರು, ಅವರು ಒಂದೊಂದು ದಾಣಿಗಳ ಮುಖಾಂತರ ತಗೊಂಡ್ರು. ತಗೊಂಡ್ಮೇಲೆ ಒಂದು ಟೇಬಲ್, ಒಂದು ಕುರ್ಚಿ ಸರಿಯಾಗಿ ಇದ್ದಿದ್ದಿಲ್ಲ, ಒಂದು ಬಡಿಗ, ಒಂದು ಗಂಟೆ ಸರಿಯಾಗಿ ಮೇಲಾಗೆ ಒಂದು ದಾಣಿಗಳ ಮುಖಾಂತರ ನಾವು ಪಡೆದು. ಮೂಲ್ಗಿ ಸರ್ ಒಂದು 5 ಮಕ್ಕಳನ್ನ ಕರ್ಕೊಂಡ್ಬಂದು ಶಾಲೆ ಪ್ರಾರಂಭ ಮಾಡಿದ್ರು. 1ನೇ 2ನೇ ಕೋಲಿ ಮಾಡಿಕೆಯಲ್ಲೇ ಅಲ್ಲಿಂದ ಪ್ರಾರಂಭ ಮಾಡಿದ ತದನಂತರ ಓಣಿಗೆ ಬಂದಾಗ ಒಂದು ವರ್ಷಕ್ಕೆ ಮಕ್ಕಳು ಹೆಚ್ಚಿಗೆ ಹಾಕೊಂತ ಬಂದು ಕೇವಲ 1 ಕೊಠಡಿಯಿಂದ ಪ್ರಾರಂಭವಾದ ಈ ಶಾಲೆ ಇಂದು ಒಂದು ಸುಸಜ್ಜಿತ ಕಟ್ಟಡವಾಗಿ ಬೆಳೆದು ನಿಂತಿದೆ. ಅದಕ್ಕೆ ನೂರಾರು ದಾನಿಗಳು ಸಹಾಯ ಹಸ್ತ ನೀಡಿದ್ದಾರೆ. ಅವರಿಗೆ ಸದಾ ಚಿರಋಣಿ ಎನ್ನುತ್ತಾರೆ ರಾಮಣ್ಣ ಮಾಸ್ತರ್. ಈ ಜೊತೆಗೆ ಶಾಲೆಯನ್ನು ಅನೇಕ ದಾನಿಗಳು 10-20 ಗುಂಟೆ ಜಾಗವನ್ನು ದಾನಿಗಳಿಂದ ಪಡೆದುಕೊಂಡಿದ್ದೇವೆ. ಜೊತೆಗೆ ರೌಂಡ್ ಟೇಬಲ್ನವ್ರ ಕಡೆಯಿಂದ ಇಲ್ಲಿ 4 ಕೋಣೆಗಳನ್ನು ಕಟ್ಟಿಸಿಕೊಂಡಿದ್ದೇವೆ. ಹೀಗೆ ಸರ್ಕಾರದಿಂದ ಆಗಲಿ ಸಾರ್ವಜನಿಕರಿಂದಾಗಲಿ ಒಟ್ಟಾರೆ ಇಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಂದ ಒಂದು 2-2.5 ಕೋಟಿ ರೂಪಾಯಿದಷ್ಟು ಆಸ್ತಿಯನ್ನು ನಾವು ದೇಣಿಗೆ ಮೂಲಕವಾಗಿ ನಾವಿಲ್ಲಿ ಸಂಗ್ರಹಿಸಿದ್ದೇವೆ. ಕಟ್ಟಡ ಇರ್ಬೋದು, ಇವತ್ತು ಭೂಮಿ ಇರ್ಬೋದು, ಇವತ್ತು ಟೇಬಲ್ ಕುರ್ಚಿ ಇರ್ಬೋದು, ಬೇರೆ ಬೇರೆ ವಸ್ತುಗಳೆಲ್ಲ ಸೇರಿ ಇವತ್ತು 2.5 ಕೋಟಿ ರೂಪಾಯಿದ ಆಸ್ತಿ ದೇಣಿಗೆಯಿಂದನೇ ಇವತ್ತು ಈ ಶಾಲೆಗೆ ಬಂದಿದೆ. ಈ ದೇಣಿಗೆ ಇವತ್ತು ಕೊಟ್ಟಾರಂತಂದ್ರೆ ಎದ್ದೊಂದ ಗಳಿಗೆ ನೆನೆದೇನು, ಏಳುತ್ತಲೇ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳೆ ಭೂತಾಯೆ ಎದ್ದೊಂದ ಗಳಿಗೆ ನೆನೆದೇನು ಅಂತಕೊಂಡು ನಮ್ಮ ರೈತರು ಜನಪದರು ಭೂಮಿಯನ್ನು ಹರಿಸಿದ ಹಂಗೆ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಈ ಶಾಲೆಯನ್ನು ಕಟ್ಟುವಾಗ ಈ ಎಲ್ಲ ದಾನಿಗಳು ಕೊಟ್ಟಿರ್ತಕ್ಕಂಥ ದಾನಿಗಳನ್ನು ನಾನು ಅವ್ರನ್ನ ನೆನೆಸ್ತಾ ಇದ್ದೇನೆ. ಭಾರ ಹೊರುವವರು ಹಾಗೂ ಅವರ ಮಕ್ಕಳ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸಿದ ಮೂಲ್ಗಿ ಮಾಸ್ತರ್ ಅವರಲ್ಲಿ ಒಬ್ಬರಾಗಿದ್ದಾರೆ. ಅವರೇ ಹೇಳುವಂತೆ, ನೀವು ದೊಡ್ಡ ಚೀಲ ಹೊರ್ತೀರಿ, ನಾನು ನಿಮ್ಮ ಬದುಕಿನ ಚೀಲ ಹೊರ್ತೀನಿ, ಅಷ್ಟಾ ಫರ್ಕ ಅಂತಾರೆ. ಇವರ ಪ್ರಯತ್ನದಿಂದ ಇಂದು APMC ಆವರಣದಲ್ಲಿ ಒಂದು ಅಂಗನವಾಡಿ ಹಾಗೂ ಒಂದು ಸಾರ್ವಜನಿಕ ಗ್ರಂಥಾಲಯ ಪ್ರಾರಂಭವಾಗಿದೆ. ಭಾರ ಹೊರುವವರ ಮಕ್ಕಳಿಗಾಗಿ ಇರುವ ಈ ಸರ್ಕಾರಿ ಶಾಲೆಯನ್ನು ಹೈಸ್ಕೂಲ್ ಹಾಗೂ PUC ಮಟ್ಟಕ್ಕೆ ಬೆಳೆಸಬೇಕೆಂಬ ಮಹದಾಸೆ ರಾಮಣ್ಣ ಮಾಸ್ತರ್ದು. ಅವರ ಕನಸು ನನಸಾಗಲೆಂದು ಹಾರೈಸೋಣ.